ಆಲ್ಮೋಸ್ಟ್ ಒಂದು 17 ಸೈಟ್ 18 ಸೈಟ್ ಆಗೋಗಿದೆ. ಬುಕಿಂಗ್ ಆಗೋಗಿ ಸೋಲ್ಡ್ ಔಟ್ ಆಗೋಗಿದೆ. ಇನ್ನಿರೋದು ಒಂದು 30 ಸೈಟ್ ಏನೋ ಇರೋದು. ಆಕ್ಚುಲಿ ಇನ್ 30 ಸೈಟಿಗೆ ಬಂಪರ್ ಆಫರ್ ಕೊಡ್ತಾ ಇದ್ದೀನಿ. ಇದ್ಯಾವ್ದೋ ಡೌನ್ ಪೇಮೆಂಟ್ ಅಲ್ವಲ್ಲ? ನೋ ಸರ್, 999 per square feet. ಸೆಟ್ ಸ್ಕ್ವೇರ್ ಸಂಸ್ಥೆ ಅಂದ್ರೆ ಆಫರ್ಗೆ ಎತ್ತಿದ ಕೈ ಅಲ್ವಾ? ಎಸ್ ಸರ್. ಸೊ ಇರೋದೇ ಲಿಮಿಟೆಡ್ ಸೈಟ್ಸ್. ಹೌದು. ಆಕ್ಚುಲಿ KGF ಇಂದ ಜಸ್ಟ್ ಒಂದು 5 to 10 minutes ಡ್ರೈವ್ ಅಷ್ಟೇ. KGF ಇಂದ. ಓಕೆ, ಒಟ್ನಲ್ಲಿ KC ರೆಡ್ಡಿ ಅವರ ಊರಲ್ಲಿ ಸೈಟ್ ತಗೋಬೇಕಾ? ಬನ್ನಿ ಸರ್. ಅಂದ್ರೆ 3 ಎಕರೆ 20 ಗುಂಟೆಲಿ ಮಾಡಿರ್ತಕ್ಕಂಥ ಪ್ರಾಜೆಕ್ಟ್ ಇದು. ಹೌದು. ಎಷ್ಟು ಸೈಟ್ಸ್ ಗಳಿದಾವೆ ಸರ್? ಸರ್ ಕರೆಕ್ಟ್ ಆಗಿ 58 ಸೈಟ್ ಇದೆ. ಆಲ್ರೆಡಿ ಲೇಔಟ್ ಅಲ್ಲಿ ಪ್ರೀ ಬುಕಿಂಗ್ಸ್ ಆಗ್ತಾ ಇದೆ. DTCP ಅಪ್ರೂವಲ್ ಬರುವಂತ ಪ್ರಾಜೆಕ್ಟ್ ಇದು. ಸೊ ಪ್ರತಿಯೊಂದು ಸೈಟ್ಗೂ ಇಂಡಿವಿಜುವಲ್ ಈ ಖಾತಾ ಸಿಗುತ್ತೆ. ಬೆಂಗಳೂರಲ್ಲಿ ಇರ್ತಕ್ಕಂಥವರು ಕೂಡ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಎಲ್ಲಿ ಕರ್ನಾಟಕದಲ್ಲಿ ಯಾವ ಮೂಲೆಯಲ್ಲಿ ಇದ್ರು ಕೂಡ ಇನ್ವೆಸ್ಟ್ಮೆಂಟ್ ಮಾಡಬಹುದು ಇವತ್ತು. ಸೊ ನಮ್ಮ ಮುಳುಬಾಗ್ಲು ಗೊತ್ತಿದೆಯಲ್ಲ, ಜಸ್ಟ್ ಇಲ್ಲಿಂದ ಒಂದು 10 minutes ಡ್ರೈವ್. ಅದು ಕೂಡ KGF ಒಂದು 10 minutes ಡ್ರೈವ್ ಬರುತ್ತೆ ಸರ್. ಈ ಸಂಡೇ ಬರೋರಿಗೆ 999 ಕೊಡ್ತೀವಿ ಸರ್. ಸೊ 999 ರೂಪಾಯಿ ಪರ್ ಸ್ಕ್ವೇರ್ ಫೀಟ್. ಹೌದು. 1599 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಕೊಡ್ತಕ್ಕಂಥ ಪ್ರಾಪರ್ಟಿನ ಅಂದ್ರೆ 19,18,000 ರೂಪಾಯಿ ಆಗುತ್ತೆ. ಸೊ ಈಗ 999 ರುಪೀಸಿಗೆ ಕೊಡ್ತಾ ಇದ್ರೆ 1200 ಸ್ಕ್ವೇರ್ ಫೀಟ್ಗೆ 12 ಲಕ್ಷಕ್ಕೆ ನಿಮಗೆ ಕೊಡ್ತಾ ಇರ್ತಕ್ಕಂಥ. ಅವ್ರು ನಮ್ಗೆ ಇಂಟ್ರೆಸ್ಟ್ ಇದ್ರೆ ಸರ್, ನಮಗೆ 3 ವರ್ಷಕ್ಕೆ ಸಾಕು, ನಮ್ಗೆ ಅದನ್ನ ರೀಸೇಲ್ ಮಾಡಿ, ಕೆಲವರು ಫುಲ್ ಕ್ಯಾಶಲ್ಲಿ ತೊಗೊಂಡಿರ್ತಾರೆ. ಅವ್ರಿಗೆ ಹಾಕಿರೋ ದುಡ್ಡನ್ನ ಡಬಲ್ ಮಾಡಬೇಕು. 3 ವರ್ಷಕ್ಕೆ ಆಲ್ಮೋಸ್ಟ್ ಡಬಲ್ ಆಗಿರುತ್ತೆ. ಈಗ 999 ತೊಗೊಂಡಿರ್ತಾರೆ. ನಾನು ಸೇಲ್ ಮಾಡಿರೋ ಅದೇ 1599 ತೊಗೊಂಡ್ರೆ ಆಲ್ಮೋಸ್ಟ್ 7 to 8 lakhs ಅವ್ರಿಗೆ ಪ್ರಾಫಿಟ್ ಅಲ್ಲ? ಹೌದು. ಇಮಿಡಿಯೇಟ್ ಅಂದ್ರೆ ನೀವು ಹೇಳೋ ಪ್ರಕಾರ 999 ರುಪೀಸಿಗೆ ಬೈ ಮಾಡಿ ಮತ್ತೆ ಬೈಬ್ಯಾಕ್ 1599 ರೂಪಾಯಿಗೆ ಮಾಡಿಸ್ಕೊಡ್ತೀನಿ. ಆಲ್ಮೋಸ್ಟ್ ಸೇಲ್ ಮಾಡೋದು ಅಷ್ಟಕ್ಕೆ ಓಡ್ತಾರೆ. ಅಲ್ಲಿಗೆ 7 ರಿಂದ 8 ಲಕ್ಷ ರೂಪಾಯಿ ಪ್ರಾಫಿಟ್. 12 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಅಲ್ಲ ಸರ್, 30-40 ಫುಲ್ ಸೈಟ್ ಕೊಡ್ತಾ ಇದೀವಿ ಜಸ್ಟ್ 12 ಲಕ್ಷಕ್ಕೆ ಸರ್. ಇದು DC ಕನ್ವರ್ಷನ್, DTCP ಅಪ್ರೂವ್ಡ್ ಇಂಡಿವಿಜುವಲ್ ಈ ಖಾತಾ ಸೈಟ್ ಸರ್. ಹಾಯ್ ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನೋಡಿದ್ರ ಹೈಲೈಟ್ಸು ಯಾವ ತರ ಇದೆ ಡಿಸ್ಕೌಂಟ್ ಸ್ನೇಹಿತರೆ? ಹೌದು, ಅದೇ ತರನೇ ಬಂಪರ್ ಡಿಸ್ಕೌಂಟ್ ಕೊಡ್ತಾ ಇರೋರು ನಮ್ಮ ಅಸೈಡ್ ಸ್ಕ್ವೇರ್ ಸಂಸ್ಥೆಯವರು. ಹೌದು ಸ್ನೇಹಿತರೆ, ನಾನಿವತ್ತು ಬೆಂಗಳೂರಿಂದ ಸೀದಾ ಕೋಲಾರ ಹತ್ರ ಇರ್ತಕ್ಕಂಥ KGF ಹತ್ರ ಬಂದಿದ್ದೀನಿ ಸ್ನೇಹಿತರೆ. ಸೊ ನಮ್ಮ ಕರ್ನಾಟಕದ ಕನ್ನಡ ಚಲನಚಿತ್ರ ಹೆಸರೇ KGF ಅಂತಕ್ಕಂಥದ್ದು. ಅದಲ್ಲದೆ ನಮ್ಮ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಅಂತಾನೆ ಕರಿತೀವಿ KC ರೆಡ್ಡಿ ಅವ್ರನ್ನ. ಆ ಊರ ಹತ್ರ ಬಂದಿದ್ದೀನಿ ಸ್ನೇಹಿತರೆ. ಯಾರೆಲ್ಲ KGF ಅಲ್ಲಿ ಸೈಟ್ ತಗೋಬೇಕಂತ ಯೋಚನೆ ಮಾಡ್ತಾ ಇದ್ರು, ಅದ್ರ ನಿಯರ್ ಇರ್ತಕ್ಕಂಥ ಪ್ರಾಪರ್ಟಿಲೇ ವಿಡಿಯೋ ಮಾಡ್ತಾ ಇದ್ದೀನಿ. ಎಷ್ಟು ಎಕರೆಲ್ ಮಾಡಿದ್ದಾರೆ, ಎಷ್ಟು ಸೈಟ್ಸ್ಗಳು ಬರುತ್ತೆ, ಯಾವ್ಯಾವ ಡೈಮೆನ್ಷನಲ್ಲಿದೆ, ಲೋನ್ ಆಗುತ್ತಾ, ಸುತ್ತಮುತ್ತ ಡೆವಲಪ್ಮೆಂಟ್ ಏನಕ್ಕೆ ಇಲ್ಲಿ ತಗೋಬೇಕು, ಇನ್ವೆಸ್ಟ್ಮೆಂಟ್ ಪರ್ಪಸಾ ಅಥವಾ ಮನೆ ಕಟ್ಟೋದಕ್ಕೆ, ಕಂಪ್ಲೀಟ್ ಡೀಟೇಲ್ಸ್ ನಮಗೆ ಅಸೆಟ್ ಸ್ಕ್ವೇರ್ನ ಚೇರ್ಮನ್ ಆದಂತಹ ಜಾನ್ ಸರ್ ಬಂದು ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡ್ತಾರೆ. ಸೊ ನೋಡಿ, ಕಂಪ್ಲೀಟ್ ವಿಡಿಯೋ ನೋಡಿ. ಆಫರ್ ಕೊಡ್ಬೋದು, ಇನ್ ಬಿಟ್ವೀನ್ ಅಲ್ಲಿ ಡಿಸ್ಕೌಂಟ್ಸ್ ಹೇಳ್ಬೋದು. ಸೊ ಪೂರ್ತಿ ವಿಡಿಯೋ ನೋಡಿ, ಯಾವುದನ್ನು ಸ್ಕಿಪ್ ಮಾಡದೆ ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ತಾ ಹೋಗ್ತೀನಿ. ಜಾನ್ ಸರ್ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ ಸರ್? ಸೂಪರ್ ಸರ್, ಫಸ್ಟ್ ಕ್ಲಾಸ್ ಸರ್. ಒಟ್ಟಲ್ಲಿ ಆಫರ್ ಅಂತೂ ಅಲ್ಟಿಮೇಟ್. ಆಲ್ರೆಡಿ ಹೈಲೈಟ್ಸ್ ಅಲ್ಲೂ ಕೂಡ ನೋಡಿದ್ರು. ಸೊ ₹1 ₹2 ಡಿಸ್ಕೌಂಟ್ ಅಲ್ಲ, ಬರೋಬ್ಬರಿ 599 ರೂಪಾಯಿ ಡಿಸ್ಕೌಂಟ್. ಸರ್ ಹೌದು ಅಲ್ವಾ? ಅಸೆಟ್ ಸ್ಕ್ವೇರ್ ಸಂಸ್ಥೆ ಅಂದ್ರೆ ಆಫರ್ಗೆ ಎತ್ತಿದ ಕೈ ಸರ್. ಅಲ್ವಾ? ನೀವ್ ಹೇಳೋ ಪ್ರಕಾರ 999 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ಹಂಗೆ ಕೊಡ್ತಾ ಇದ್ದೀರಾ? ಎಸ್ ಸರ್. ಸೊ ಇರೋದೇ ಲಿಮಿಟೆಡ್ ಸೈಟ್ಸ್. ಹೌದು. ಸೊ ಅಲ್ವಾ? ಹೌದು ಸರ್. ಇದ್ರ ಬಗ್ಗೆ ಜಾಸ್ತಿ ತಡ ಮಾಡದೆ ಇದ್ರ ಬಗ್ಗೆ ಕಂಪ್ಲೀಟ್ ಪರಿಪೂರ್ಣವಾಗಿ ವಿವರ ಕೊಟ್ಬಿಡೋಣ. ನಮಗೆ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿದ್ದೀವಿ ಸರ್ KGF? ಸರ್ ಆಕ್ಚುಲಿ KGF ಇಂದ ಜಸ್ಟ್ ಒಂದು 5 to 10 minutes ಡ್ರೈವ್ ಅಷ್ಟೇ. KGF ಇಂದ? ಎಸ್ ಸರ್. ನಾವು ಕ್ಯಾಸಂಬಳ್ಳಿ ಅಂತ ಹೇಳಿ ಗೊತ್ತಿದೆ ಅಲ್ಲ ನಿಮ್ಗೆ? ಕ್ಯಾಸಂಬಳ್ಳಿ ಅಂತ ನೀವು ನೋಡ್ಬೋದು, ಇಲ್ಲೇ ಊರು ಕಾಣ್ತಾ ಇದೆ. ಸೊ ಕಾಣ್ತಾ ಇದೆಯೋ ಅದೆಲ್ಲ ಇದೇ ಕ್ಯಾಸಂಬಳ್ಳಿ ಸರ್. ಸೊ ಕ್ಯಾಸಂಬಳ್ಳಿ ಅಂದ್ರೆ ನಮ್ಮ KC ರೆಡ್ಡಿ ಅವರ ಹುಟ್ಟೂರು ಇದು ಅಲ್ವಾ? ನಮ್ಮ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಅಂತಾನೆ ಕರಿತೀವಿ. ಆ KC ರೆಡ್ಡಿ ಅವರ ಹುಟ್ಟೂರು ಇದೇ ಕ್ಯಾಸಂಬಳ್ಳಿ. ಹೌದು ಸರ್. ಸೊ ಮತ್ತೆ ಇನ್ನೊಂದು ವಿಚಾರ, ನಾನು ಅದ್ರ ಬಗ್ಗೆ ತಿಳ್ಕೊಂಡ ಹಾಗೆ, ಕ್ಯಾಸಂಬಳ್ಳಿ ಅಂತಕ್ಕಂಥದ್ದು KC ರೆಡ್ಡಿ ಅವರ ವಂಶದ ಹೆಸರು. ಆ ವಂಶದ ಹೆಸರು ಕ್ಯಾಸಂಬಳ್ಳಿ. ಆ ಕ್ಯಾಸಂಬಳ್ಳಿ ಅಂತಕ್ಕಂಥ ವಂಶದ ಹೆಸರೇ ಈ ಊರಿನ ಹೆಸರಾಗಿ ಬದಲಾಯಿತು. ಹೌದು ಸರ್. ಅಲ್ವಾ ಸರ್? ಹಾಗಾಗಿ ಕ್ಯಾಸಂಬಳ್ಳಿ ಸರ್ ವಿಲೇಜ್ ಅಟ್ಯಾಚ್ ನಮ್ ಲೇಔಟ್. ಸೊ ಕೋಲಾರಕ್ಕೆ ಬಂದು ಕ್ಯಾಸಂಬಳ್ಳಿ ಕೇಳಿದ್ರು ಹೇಳ್ತಾರೆ. KGF ಬಂದು ಕೇಳಿದ್ರು ಹೇಳ್ತಾರೆ. ಇಡೀ ಕರ್ನಾಟಕದಲ್ಲಿ ಯಾರು ಕೇಳಿದ್ರು ಹೇಳ್ತಾರೆ. ಇನ್ನೂ ಡೌಟ್ ಇತ್ತಂದ್ರೆ ಗೂಗಲ್ ಕೇಳಿ, ಗೂಗಲ್ ಅಲ್ಲಿ ಹೇಳ್ಬಿಡುತ್ತೆ. 100% ಅಲ್ವಾ? 100%. ಓಕೆ, ಒಟ್ನಲ್ಲಿ KC ರೆಡ್ಡಿ ಅವರ ಊರಲ್ಲಿ ಸೈಟ್ ತಗೋಬೇಕಾ? ಬನ್ನಿ, ಡೈರೆಕ್ಟ್ ಆಗಿ ಹೇಳ್ಬೇಕಂದ್ರೆ ಅದು ಬೆಸ್ಟ್ ಆಫರ್ ಅಲ್ಲಿ ಕೊಡ್ತಾ ಇರೋದು. ಎಷ್ಟು ಎಕರೆ ಸರ್ ಮಾಡಿರೋದು? ಸರ್ 3.20 ಸರ್. ಅಂದ್ರೆ 3 ಎಕರೆ 20 ಗುಂಟೆಲಿ ಮಾಡಿರ್ತಕ್ಕಂಥ ಪ್ರಾಜೆಕ್ಟ್ ಇದು. ಹೌದು. ಎಷ್ಟು ಸೈಟ್ಸ್ ಗಳಿದಾವೆ ಸರ್? ಸರ್ ಕರೆಕ್ಟ್ ಆಗಿ 58 ಸೈಟ್ ಇದೆ. ಆಲ್ರೆಡಿ ಲೇಔಟ್ ಅಲ್ಲಿ ಪ್ರೀ ಬುಕಿಂಗ್ಸ್ ಆಗ್ತಾ ಇದೆ. ಸೊ ಸುಮಾರು ಜನ ನೋಡಿ, ಇವತ್ತೆಲ್ಲ ಬಸ್ ಕೂಡ ಬಂದಿದೆ. ಆಲ್ಮೋಸ್ಟ್ ಬಸ್ಸಸ್ ಹುಡುಗರೆಲ್ಲ ಬಂದಿದ್ದಾರೆ, ಕಸ್ಟಮರ್ಸ್ ಬರ್ತಾ ಇದಾರೆ, ಪ್ರೀ ಬುಕಿಂಗ್ ಕೂಡ ನಡೀತಾ ಇದೆ. ನೋಡ್ತಾ ಇರ್ಬೋದು, ಅಲ್ಲೂ ಕೂಡ ಕಸ್ಟಮರ್ಸ್ ಅವರು ಇವರು ಎಲ್ಲ ಇದ್ದಾರೆ. ಸೊ ಪ್ರೀ ಬುಕಿಂಗ್ ಕೂಡ ಸ್ಟಾರ್ಟ್ ಆಗಿದೆ. ಇರೋದೇ
58 ಸೈಟ್ 58 ಸೈಟ್ಗಳ ಮಾತ್ರ. ಸೈಟ್ ಅಲ್ಲಿ ಆಲ್ಮೋಸ್ಟ್ ಪ್ರೀ ಬುಕಿಂಗ್ ಸ್ವಲ್ಪ ಆಗಿದೆ. ಮ್ಯಾಕ್ಸಿಮಮ್ ಇನ್ನೊಂದು 30 ಸೈಟ್ ಸಿಗ್ಬೋದು ಸರ್ ಈ ಆಫರ್ ಪ್ರೈಸ್ಗೆ. ಯಾವ್ಯಾವ ಡೈಮೆನ್ಷನ್ ಅಲ್ಲಿ ಇದಾವೆ ಸರ್ 1100 ಇಂದ ಸ್ಟಾರ್ಟ್ ಆದ್ರೆ 30, 40, 30, 50 ವರೆಗೂ ಸಿಗುತ್ತೆ. ಸೊ ಅರೌಂಡ್ ಮೇಜರ್ ಆಫ್ ಸೈಟ್ಸ್ ಬಂದ್ಬಿಟ್ಟು 30, 40. ಎಸ್ ಸರ್, 30, 40, 30, 50, 1200 ಸ್ಕ್ವೇರ್ ಫೀಟ್, 1500 ಸ್ಕ್ವೇರ್ ಫೀಟ್. ಇನ್ನು 1100 ಸ್ಕ್ವೇರ್ ಫೀಟ್ ಬೇಕಂದ್ರೆ ಅವೈಲೇಬಲ್ ಇದಾವೆ. ಸೊ ಇನ್ನು ಬಡ್ಜೆಟ್ ಕಡಿಮೆ ಆಗುತ್ತೆ ಅಲ್ವಾ? ಸೊ ಇಷ್ಟು ಡೈಮೆನ್ಷನ್ ಅವೈಲೇಬಲ್ ಇದೆ. ಫೇಸಿಂಗ್ ವಿಚಾರಕ್ಕೆ ಬಂದ್ರೆ ಸರ್ ನಾರ್ತ್ ಈಸ್ಟ್, ಸೌತ್ ವೆಸ್ಟ್ ಎಲ್ಲ ಇದೆ ಸರ್. ಎಲ್ಲ ಅವೈಲೇಬಲ್ ಇದೆ. ಎಲ್ಲ ಫೇಸಿಂಗ್ ಅವೈಲೇಬಲ್ ಇದೆ. ಓಕೆ, ಈಗ ನಾವು ಎಕ್ಸಾಕ್ಟ್ಲಿ ಕ್ಯಾಸಂಬಳ್ಳಿ ವಿಲೇಜ್ಗೆ ಅಟ್ಯಾಚ್ ಇರ್ತಕ್ಕಂಥದ್ದಲ್ಲ ಹೌದು ಸರ್. ಇದು ಬಿಟ್ಟು ಪಕ್ಕದಲ್ಲಿ ಲ್ಯಾಂಡ್ ಇದೆ, ಲ್ಯಾಂಡ್ ಪಕ್ಕ ಇರ್ತಕ್ಕಂಥದ್ದೇ ಆ ಊರು. ಸರ್ ಆ ಊರು ಅಟ್ಯಾಚ್ ಇರ್ತಕ್ಕಂಥದ್ದೇ ಈ ಪ್ರಾಪರ್ಟಿ. ಇಲ್ಲ ಕಣ್ಣು ಕಾಣಿಸುತ್ತಲ್ಲ ಸರ್, ಊರು ಕಾಣಿಸ್ತಾ ಇದೆ. ಎಸ್ ಎಸ್ ಎಸ್. ಅಷ್ಟು ತುಂಬಾ ದೂರ ಏನಿಲ್ಲ, ಜಸ್ಟ್ ನಾವು ಮೈನ್ ರೋಡ್ ಅಲ್ಲಿ ತಗೊಂಡ್ರೆ ಜಸ್ಟ್ ಒಂದು 100-200 ಮೀಟರ್ಸ್ ಅಲ್ಲಿ ಊರಿಗೆ ಎಂಟ್ರಿ. ಸೂಪರ್ ಸೂಪರ್ ಸರ್. ಅಂದ್ರೆ ಏನ್ ಡಾಕ್ಯುಮೆಂಟ್ ಅಪ್ರೂವಲ್ ಬರುತ್ತೆ ಸರ್? ಸರ್ DTCP ಅಪ್ರೂವಲ್ ಬರುವಂತ ಪ್ರಾಜೆಕ್ಟ್ ಇದು. ಸೊ ಪ್ರತಿಯೊಂದು ಸೈಟ್ಗೂ ಇಂಡಿವಿಜುವಲ್ ಈ ಖಾತಾ ಸಿಗುತ್ತೆ. ಸರ್ DTCP ಅಪ್ರೂವ್ಡ್ ಆಗಿದೆ, ಪ್ರತಿ ಸೈಟ್ಗೂ ಇಂಡಿವಿಜುವಲ್ ಈ ಖಾತಾ ಇದೆ. 100% ಹಾಗಾಗಿ ಇಮಿಡಿಯೇಟ್ ರಿಜಿಸ್ಟ್ರೇಷನ್ಗೂ ರೆಡಿ ಇದೆ. ಎಸ್ ಸರ್. ಸೊ ಕನ್ಸ್ಟ್ರಕ್ಷನ್ಗೂ ರೆಡಿ ಇದೆ ಅಲ್ವಾ? 100%. ಸೊ ಈ ಪ್ರಾಪರ್ಟಿ ಇರ್ತಕ್ಕಂಥ ಜಾಗದಿಂದ ಸುತ್ತಮುತ್ತ ಡೆವಲಪ್ಮೆಂಟ್ ಅಂತ ನೋಡೋದಾದ್ರೆ ಏನೆಲ್ಲ ಡೆವಲಪ್ಮೆಂಟ್ಸ್ ನೋಡ್ಬೋದು? ಬಿಕಾಸ್ ಬೆಂಗಳೂರಲ್ಲಿ ಇರ್ತಕ್ಕಂಥವರು ಕೂಡ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಎಲ್ಲಿ ಕರ್ನಾಟಕದಲ್ಲಿ ಯಾವ ಮೂಲೆಯಲ್ಲಿ ಇದ್ರೂ ಕೂಡ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಇವತ್ತು ರಿಯಲ್ ಎಸ್ಟೇಟ್ ಅಲ್ಲಿ ಅದೇ ಥರನೇ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್ ರೀಸೆಂಟ್ಲಿ ನಮ್ಮ ದಾವಣಗೆರೆಯಲ್ಲೆಲ್ಲ ಅಡಿಕೆ ಬೆಳೆ ಆಯಿತು, ಆ ಬೆಳೆ ದುಡ್ಡು ತಗೊಂಬಂತು ಲೇಔಟ್ಗೆ ಹಾಕಿದ್ರು. ಬರಾಬರಿ 20 ಸೈಟ್ ಬೈ ಮಾಡಿದ್ರು ಅವರು. ಹೌದು ಸರ್. ಸೊ ಆ ಥರ ಯಾರು ಎಲ್ಲಿಂದ ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಇನ್ವೆಸ್ಟ್ಮೆಂಟ್ ಪರ್ಪಸ್ ನೋಡ್ತಾ ಇದ್ರೆ ಸುತ್ತಮುತ್ತ ಡೆವಲಪ್ಮೆಂಟ್ ಬಗ್ಗೆ ಹೇಳಿ ಸರ್. ಸರ್ ಇಲ್ಲಿ ಸರ್ ಸುತ್ತಮುತ್ತ ಡೆವಲಪ್ಮೆಂಟ್ ಅಂತಂದ್ರೆ ಸೊ ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ KGF ಇಸ್ ದ ಫಸ್ಟ್ ಇಂಡಸ್ಟ್ರಿಯಲ್ ಏರಿಯಾ ಆಗಿರುವಂತದ್ದು. ಅಂಡ್ ಎಲೆಕ್ಟ್ರಿಸಿಟಿ ಫಸ್ಟ್ ಉತ್ಪಾದನೆ ಆಗಿದ್ದೇ ಇಲ್ಲಿ. ಸೊ KGF ಅಲ್ಲೇ. ಸೊ ಆಲ್ಮೋಸ್ಟ್ ಇಲ್ಲಿ ಸುತ್ತಮುತ್ತ ಹೇಳ್ಬೇಕು ಅಂತಂದ್ರೆ ಕಂಪ್ಲೀಟ್ ಈ ನಮ್ಮ ಲೇಔಟ್ ಸುತ್ತಮುತ್ತ ಊರಿನ ಸುತ್ತಮುತ್ತ ಕಂಪ್ಲೀಟ್ ಎಲ್ಲ ಇಂಡಸ್ಟ್ರಿಯಲ್ಗಳೇ. ಸೊ ಮತ್ತೆ ಕೋಟಿಲಿಂಗೇಶ್ವರ ಕೂಡ ತುಂಬಾ ಫೇಮಸ್ ಆಗಿರ್ತಕ್ಕಂಥ ಒಂದು ಟೆಂಪಲ್. ಆ ಟೆಂಪಲ್ ಕೂಡ ವೆರಿ ನಿಯರ್ ಟು ದಿಸ್ ಪ್ರಾಪರ್ಟಿ ಅಂತಾನೆ ಹೇಳ್ಬೋದು ಸರ್. ಜಸ್ಟ್ 10 minutes ಡ್ರೈವ್. ಸ್ಕೂಲ್ ಕಾಲೇಜಸ್ ಎಲ್ಲ ನಿಯರ್, ಎವ್ರಿಥಿಂಗ್ ಇಸ್ ವೆರಿ ನಿಯರ್ ಸರ್. ಇಲ್ಲಿಂದ KGF ಜಸ್ಟ್ 5 to 10 minutes. KGF ಕೋಲಾರ್ ಗೋಲ್ಡ್ ಫೀಲ್ಡ್ ಆ ಸಿಟಿ ಒಳಗಡೆ ಬಂದ್ರೆ ಸುಮ್ಮನೆ ಸಿಂಪಲ್ ಆಗಿ ಒಂದು ಡ್ರೈವ್ ಮಾಡಿದ್ರೆ ಸಿಟಿ ಯಾವ ತರ ಇದೆ ಅಂತ ಗೊತ್ತಾಗುತ್ತೆ. ಅಲ್ಲಿಂದ ಸ್ವಲ್ಪ ದೂರದಲ್ಲೇ ಬಂದ್ರೆ ಈ ಪ್ರಾಪರ್ಟಿ ಸಿಗ್ತಕ್ಕಂಥದ್ದು ಅಲ್ವಾ ಸರ್? ಇನ್ನೂ ಒಂದಷ್ಟು ಡೆವಲಪ್ಮೆಂಟ್ ಬಗ್ಗೆ ಹೇಳೋದಾದ್ರೆ, ಸೊ ನಮ್ಮ ಮುಳುಬಾಗ್ಲು ಗೊತ್ತಿದೆಯಲ್ಲ, ಜಸ್ಟ್ ಇಲ್ಲಿಂದ ಒಂದು 10 minutes ಡ್ರೈವ್. ಅದು ಕೂಡ KGF ಒಂದು 10 minutes ಡ್ರೈವ್ ಬರುತ್ತೆ. ನಮ್ಮ ಮುಳುಬಾಗ್ಲು ಏನಿದೆ, ಸೊ ಫಸ್ಟ್ ಕರ್ನಾಟಕಕ್ಕೆ ಫಸ್ಟ್ ಸನ್ರೈಸ್ ಆಗೋದೇ ನಮ್ಮ ಮುಳುಬಾಗ್ಲಲ್ಲಿ. ಕರ್ನಾಟಕಕ್ಕೆ ಅಲ್ಲಿಂದಾನೇ ಸ್ಟಾರ್ಟ್ ಆಗೋದು, ಎಲ್ಲಿಂದಾನೆ ಫಸ್ಟ್ ಸನ್ರೈಸ್ ಆಗೋದೇ ಅಲ್ಲೇ. ಓಕೆ ಓಕೆ. ಸೊ ಮುಳುಬಾಗ್ಲಲ್ಲೇ. ಸೊ ಅದನ್ನ ಬಿಟ್ರೆ ನಿಮಗೆ ಕೋಟಿಲಿಂಗೇಶ್ವರ ಇಟ್ಸ್ ಒಂದು ಆಲ್ಮೋಸ್ಟ್ ಒಂದು 15 to 20 minutes ಡ್ರೈವ್ ಇಲ್ಲಿಂದ ಬರುತ್ತೆ. ಅದು ಕೂಡ ನಿಯರ್. ಹೌದು, ವೆರಿ ನಿಯರೆಸ್ಟ್ ಪ್ಲೇಸ್. ಅದ್ ಬಿಟ್ರೆ ನಮ್ಗೆ ನೀವು ನೋಡಿದ್ರೆ STR ರಿಂಗ್ ರೋಡ್ ಲೈಕ್ 10 lane ಎಕ್ಸ್ಪ್ರೆಸ್ ಹೈವೇ, ಚೆನ್ನೈಯಿಂದ ಹೈದರಾಬಾದ್ 3 ಸ್ಟೇಟ್ಗೆ ಕನೆಕ್ಟ್ ಆಗುವಂತ ಎಕ್ಸ್ಪ್ರೆಸ್ ಹೈವೇ ಬರ್ತಾ ಇರೋದು ಜಸ್ಟ್ ಇಲ್ಲಿಂದ ಒಂದು 20 minutes ಡ್ರೈವ್ ಸರ್. ಸೊ ಇಲ್ಲಿಂದ ಕೋಲಾರಿಂದ ಜಸ್ಟ್ ಒಂದು 5 minutes ಆಲ್ಮೋಸ್ಟ್ ನಿಮಗೆ ಚೆನ್ನೈ ಮತ್ತು ಕರ್ನಾಟಕ, ಹೈದರಾಬಾದ್ 3 ಸ್ಟೇಟ್ಗೆ ಕನೆಕ್ಟಿವಿಟಿ. ಯಾಕೆ ಕನೆಕ್ಟಿವಿಟಿ? ಅದು 10 lane ಎಕ್ಸ್ಪ್ರೆಸ್ ಹೈವೇ ಡೆವಲಪ್ಮೆಂಟ್ ಮಾಡಿದ್ದಾರೆ ಅಂದರೆ ಆಲ್ಮೋಸ್ಟ್ ಹೊಸೂರು ರೋಡು ಟ್ರಾಫಿಕಲ್ಲಿ ತುಂಬ ಬ್ಯುಸಿ. ಸೊ ಆ ಒಂದು ಬ್ಯುಸಿನೆಸ್ನ ಅಲ್ಲಿ, ಯಾಕಂದರೆ ಆಲ್ಮೋಸ್ಟ್ ಇಂಪೋರ್ಟ್ ಎಕ್ಸ್ಪೋರ್ಟ್ ಎಲ್ಲ ಬರೋದು ಎಲ್ಲಿಂದ? ಸೊ ಲೈಕ್ ನಮ್ಮ ತಮಿಳ್ನಾಡಿಂದನೇ ಗೂಡ್ಸ್ ಎಲ್ಲ ಬರೋವಂಥದ್ದು. ಆ ಗೂಡ್ಸ್ ಎಲ್ಲ ಕಂಪ್ಲೀಟ್ ಅಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ ಅಂಥೇಳಿ ಈ 10 lane ಎಕ್ಸ್ಪ್ರೆಸ್ ಹೈವೇ ಕನೆಕ್ಟಿವಿಟಿ ಮಾಡಿದ್ದಾರೆ. ಆ್ಯಂಡ್ ಆಲ್ಮೋಸ್ಟ್ ಇವಾಗ ವೆರಿ ರೀಸೆಂಟ್ಲಿ ಅನೌನ್ಸ್ಡ್ KGF ಇಟ್ಸ್ ರೀಸ್ಟಾರ್ಟಿಂಗ್ ಅಗೇನ್. ಇದೆಲ್ಲ ಡೆವಲಪ್ಮೆಂಟ್ ಆಲ್ಮೋಸ್ಟ್ ಇಲ್ಲಿ ಬರ್ತಾರೆ. ಮತ್ತೆ ನಾವು ಕೇಳ್ಪಟ್ಟಂಗೆ KGF ಅಂತಕ್ಕಂಥದ್ದು ಒಂಥರ ಇಂಪೋರ್ಟ್ ಎಕ್ಸ್ಪೋರ್ಟ್ ಏನು ಬೆಂಗಳೂರಲ್ಲಿ ಆಗ್ತಾ ಇದೆಯೋ ಅದಕ್ಕೆ ಮೇನ್ ಬೇಸ್ಮೆಂಟೇ KGF ಅಂತ. ಎಸ್ ಸರ್, ಹೌದು. ಇಂಪೋರ್ಟ್ ಎಕ್ಸ್ಪೋರ್ಟ್ ಶುರು ಆಗಿದೆ ಆಕ್ಚುಲಿ ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಆಗೋದಕ್ಕೆ KGF ಮೇನ್ ರೀಸನ್ ಸರ್. ಮತ್ತೆ ಇನ್ನೊಂದು ಎಲೆಕ್ಟ್ರಿಸಿಟಿ ಸ್ಟಾರ್ಟ್ ಆಗಿದ್ದೆ ಈ KGF ಅಲ್ಲಿ. ಹೌದು ಕೇಳ್ಪಟ್ಟೆ. ಹೌದು, KGF ಎಲೆಕ್ಟ್ರಿಸಿಟಿ ಫಸ್ಟ್ ಸ್ಟಾರ್ಟ್ ಆಗಿದ್ದೆ KGF ಅಲ್ಲಿ ಅಲ್ವಾ? ಹೌದು ಸರ್. ಸೊ ಮತ್ತೆ ಆಮೇಲೆ ಸರ್ ಇದು ಏನೋ ಬೆಟ್ಟ, ಅವನಿ ಬೆಟ್ಟ ಅಂತ ಬರುತ್ತೆ, ಮತ್ತೆ ಲವಕುಶ ಅವರು. ಹೌದು ಸರ್, ಅವನಿ ಬೆಟ್ಟ ಏನಿದೆ, ಸೊ ಮುಳಬಾಗ್ಲಿಂದ ಹಾವನಿ ಬೆಟ್ಟ ಏನ್ ಬರುತ್ತೆ, ಲವಕುಶ ಹುಟ್ಟಿದ್ದು ಹಿಸ್ಟಾರಿಕಲ್ ಪ್ಲೇಸ್. ಸೊ ಅಲ್ಲಿ ಲವಕುಶ ಹುಟ್ಟಿದ್ದು ಬರ್ತ್ ಪ್ಲೇಸ್ ಅದು. ಓಕೆ. ಸೊ ಇಷ್ಟೆಲ್ಲ ಡೆವಲಪ್ಮೆಂಟ್ಸ್ ಈ ಪ್ರಾಪರ್ಟಿ ವೆರಿ ನಿಯರ್ ಇರ್ತಕ್ಕಂಥದ್ದು ಅಲ್ವಾ? ಜಸ್ಟ್ ಎಲ್ಲದಕ್ಕೂ ಹೋದ್ರೆ ಮ್ಯಾಕ್ಸಿಮಮ್ ಒಂದು 20 to half an hour ಅಲ್ಲಿ ಇದಿಷ್ಟು ಕವರ್ ಮಾಡ್ಬೋದು. ಸೂಪರ್ 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 ಸರ್. ಹಾಗೆ ಇಲ್ಲಿನ ಪ್ರಾಪರ್ಟಿಯ ಅಮ್ಯುನಿಟೀಸ್ ಬಗ್ಗೆ ವಿಚಾರಿಸೋದಾದ್ರೆ, ಸೊ ಕೆಲವೊಂದು ಇಲ್ಲಿ ಜಲ್ಲಿಕಲ್ಲಿದೆ, ಇನ್ನು ತಾರ್ ಅದೆಲ್ಲ ಪೆಂಡಿಂಗ್ ಇದೆ ಸರ್. ಇದು ಬಂದು ತಾರ್ ರೋಡ್ ಏನಿದೆ, ಇವಾಗ ಆಲ್ರೆಡಿ ಜಲ್ಲಿ ಹೊಡೆದಿ ಡ್ರೋಸಿಂಗ್ ಮಾಡಿದೀವಿ. ಓಕೆ. ಸೊ ನೆಕ್ಸ್ಟ್ ಕಮಿಂಗ್ ವೀಕ್ ಒಳಗಡೆ ಏನ್ ಲಾಂಚ್ ಇದಿದೆ, ಜನಗಳು ಲಾಂಚ್ ಬರೋಷ್ಟೊಳಗೆ ತಾರ್ ರೆಡಿ ಆಗುತ್ತೆ. ಬೇರೆ ಅಮ್ಯುನಿಟೀಸ್ ಬಗ್ಗೆ ಮಾತಾಡೋದು.
ಫೆಸಿಲಿಟೀಸ್ ಆಲ್ರೆಡಿ ಎಲೆಕ್ಟ್ರಿಸಿಟಿ ಇಸ್ ರೆಡಿ ಸರ್. Okay. ಕರೆಂಟ್ ವೈರ್ ಓವರ್ ಹೆಡ್ ಎಲೆಕ್ಟ್ರಿಸಿಟಿ ಇಸ್ ಆಲ್ರೆಡಿ ರೆಡಿ ಇದೆ. ಸೊ ನಾರ್ಮಲ್ ಫೆಸಿಲಿಟಿ. ಸೊ ಪ್ರತಿಯೊಂದು ಸೈಟ್ಗೂ ಕೂಡ ಪ್ಲಾಂಟೇಶನ್ ಇದೆ, ಸೈಟ್ ಮಾರ್ಕೇಶನ್ ಇದೆ, ಅಂಡ್ ಸ್ಯಾನಿಟರಿ ವಾಟರ್ ಫೆಸಿಲಿಟಿ ಎವ್ರಿಥಿಂಗ್ ಇಸ್ ರೆಡಿ. ಆಲ್ರೆಡಿ ಬೋರ್ ಇದೆ ಬೇಕು ಅದೆಲ್ಲ ರೆಡಿ ಮಾಡ್ತಾ ಇದ್ದೀವಿ. ಹೌದು. ಬೇಸಿಕ್ ಕಮ್ಯುನಿಟೀಸ್ ಏನೇನು ಕೊಡಬೇಕು, ನಾಳೆ ಬೆಳಗ್ಗೆ ಮನೆ ಕಟ್ಟೋದಕ್ಕೆ ಏನೆಲ್ಲ ಬೇಸಿಕ್ ಆಗಬೇಕಾಗಿದೆಯೋ ಅದಷ್ಟು ರೆಡಿ ಇದೆ ಅಲ್ವಾ. ಅಂಡ್ ಮೈನ್ ಇನ್ನೊಂದು ಥಿಂಗ್ ಸರ್, ನೀವು ಅಲ್ಲಿ ಫ್ರಂಟ್ ಅಲ್ಲಿ ನೋಡ್ಬೋದು ಈ ಬಸ್ ನಿಂತಿದೆಯಲ್ಲ. ಸೊ ಇಲ್ಲಿಂದ ಆ ಎಂಡ್ವರೆಗೂ ಆಲ್ಮೋಸ್ಟ್ ಅರ್ಧ ಎಕರೆ ಬಂದು ಬರೀ ಪಾರ್ಕಿಗೆ ಬಿಟ್ಟಿದ್ದೀವಿ. ಪಾರ್ಕಿಗೆ. ಎಸ್ ಸರ್, ಪಾಸ್ ಫೆಸಿಲಿಟಿ. ಸೊ ಅದೇನಿದೆಯೋ ಅದು ಫುಲ್ ಫ್ರಂಟಲ್ಲಿ ಫ್ರಂಟ್ ಅಲ್ಲಿ ಇರುವಂಥ ಪೋರ್ಷನ್ ಅದಷ್ಟು ಕೂಡ ಪಾರ್ಕ್ ಫೆಸಿಲಿಟಿ ಸರ್. ಸರ್ ಈಗ ಪ್ರೈಸ್ನ ವಿಚಾರಕ್ಕೆ ಬರೋಣ. ಸೊ ಈಗ ಪ್ರೈಸ್ ಏನಂತ ಫೈನಲ್ ಮಾಡ್ತಾ ಇದ್ದೀರಾ ಸರ್? ಪ್ರೈಸು ಆ್ಯಕ್ಚುಲಿ ಇಲ್ಲಿ ಕೋಟ್ ಮಾಡ್ತಿರೋಂಥ ಪ್ರೈಸು ಆಲ್ಮೋಸ್ಟ್ ಈ ಒಂದು ಬೆಲ್ಟಲ್ಲಿ ಏನು ಕಸಬಳ್ಳಿ ಇದರಲ್ಲಿ ನೋಡಿದ್ವಿ, ಊರೊಳಗಡೆ ಹೋಗಿ ಕೇಳಿದ್ರೆ ಅಥವಾ ಇನ್ನೊಂದು ಕೇಳಿದ್ರೆ ಅಲ್ಲಿ ಪಕ್ಕ ಎಲ್ಲ ವಿಚಾರಿಸಿದ್ರೆ 3,000-3,500 ರೂಪಾಯಿ ಹೊಡ್ತಾರಂಥ ಪ್ರೈಸು. ಆ್ಯಕ್ಚುಲಿ ನಾವು ಕೊಟ್ಟು ಮಾಡಿರೋಂಥ ಪ್ರೈಸ್ ಬಂದು 1599 1599 ಎಸ್ ನಾವು ಕೋಟ್ ಮಾಡಿರೋ ಪ್ರೈಸು. ಓಕೆ. ಬಟ್ ನಮ್ಮ ವೀಕ್ಷಕರಿಗೆ, ನಿಮ್ಮ ವೀಕ್ಷಕರಿಗೆ ಎಲ್ಲರಿಗೂ ಒಂದು ಬಂಪರ್ ಆಫರ್ ಅಂತಲೇ ಹೇಳ್ಬೋದು. ಅಸೆಟ್ ಸ್ಕ್ವೇರ್ ಸಂಸ್ಥೆ ಯಾವಾಗಲೂ ಆಫರ್, ಬೆಸ್ಟ್ ಆಫರ್ನ ಕೊಡ್ತಾ ಬಂದಿದೆ. ಸೊ ಈ ಒಂದು ಬೆಸ್ಟ್ ಆಫರ್ ನೀವು ನೋಡಿದ್ದೀರಾ, ಕನಕಪುರದಲ್ಲಿ ಮಾಡೋದಲ್ಲ ಸರ್? ಎಸ್ ಹೌದು. 1 ರೂಪಾಯಿ. ಹೌದು, 1 ರೂಪಾಯಿ ಬುಕಿಂಗ್ ಆಫರ್ ಮಾಡಿದ್ದು. ಮೈಸೂರು ರೋಡಲ್ಲಿ ಒಂದು 2,400 ಸ್ಕ್ವೇರ್ ಫೀಟ್ 2,400 ಸ್ಕ್ವೇರ್ ಫೀಟ್ ತೊಗೊಂಡ್ರೆ 600 ಲ್ಯಾಂಡ್ ಏರಿಯಾ ಫ್ರೀ ಕೊಟ್ಟು, ಸೊ ರಿಜಿಸ್ಟ್ರೇಷನ್ ಫ್ರೀ ಕೊಟ್ಟು, ಸೊ ಈ ಥರ ಸುಮಾರು ಆಫರ್ಗಳು ನಮ್ಮ ಕಂಪ್ನಿಯಿಂದ ಮಾಡಿದ್ದೀವಿ. ಆ್ಯಂಡ್ ಇದು KGF ಬಂದಿದ್ದೀವಿ. KGF ಬಂದು ನಾವೇನು ಮಾಡಲಿಲ್ಲ ಅಂದರೆ ಇಟ್ಸ್ ನಾಟ್ ಗುಡ್. ಹಂಗಾಗಿ ಇಲ್ಲೂ ಕೂಡ ಒಂದು ನಮ್ಮ ಕಸ್ಟಮರ್ಗಳಿಗೆ ಬೆಸ್ಟ್ ಆಫರ್ ಕೊಡಬೇಕು. 1599 ಇದೆ. ಸೊ ಈ ಕಮಿಂಗ್ ಸಂಡೇ ನಮ್ಮ ಈ ವಿಡಿಯೋ ನೋಡ್ಕೊಂಡು ಯಾರು ಬರ್ತಾರೋ ಬಂಪರ್ ಆಫರ್ ಅಂತಲೇ ಹೇಳ್ಬೋದು ಸರ್. ಸರ್ ಈ ಸಂಡೇ ಬರೋರಿಗೆ 999 ಕೊಡ್ತೀನಿ ಸರ್. ಸೊ 999 ರೂಪಾಯಿ ಪರ್ ಸ್ಕ್ವೇರ್ ಫೀಟ್. ಹೌದು, 1599 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಕೊಡ್ತಕ್ಕಂಥ ಪ್ರಾಪರ್ಟಿನ ಅಂದರೆ 19,18,000 ರೂಪಾಯಿ ಆಗುತ್ತೆ. ಸೊ ಈಗ 999 ರುಪೀಸಿಗೆ ಕೊಡ್ತಾ ಇದ್ದಾರೆ 1,200 ಸ್ಕ್ವೇರ್ ಫೀಟ್ಗೆ 12 ಲಕ್ಷಕ್ಕೆ ನಿಮಗೆ ಕೊಡ್ತಾ ಇರ್ತಕ್ಕಂಥದ್ದು. ಎಸ್ 19 ಲಕ್ಷ ಬೆಲೆ ಬಾಳ್ತಕ್ಕಂಥ ಪ್ರಾಪರ್ಟಿನ ಕೇವಲ 12 ಲಕ್ಷ. ಎಸ್ ಸರ್, ಜಸ್ಟ್ ಅಂದ್ರೆ ಅರೌಂಡ್ 7 ಲ್ಯಾಕ್ ಡಿಸ್ಕೌಂಟ್. ಹೌದು, 7 ಲಕ್ಷ. ಸರ್ ಈಗ ಈ ಭಾನುವಾರ ಬರಲಿಲ್ಲ ನಾವು? ಇಲ್ಲ ಸರ್, 1599 ಭಾನುವಾರ ಬಿಟ್ಟು ಬೇರೆ ದಿನ ಬಂದು ಇಲ್ಲಿ ಬುಕ್ ಮಾಡಿದ್ರೆ 1599 ಕೊಡ್ಬೇಕು. ಭಾನುವಾರದೊಳಗಡೆ ಬಂದ್ರೆ ಸರ್ ಆಫರ್ ಅಪ್ಲಿಕೇಬಲ್ 999 ರುಪೀಸ್. ಎಸ್ 999. ಇದು ಯಾವ್ದೋ ಡೌನ್ ಪೇಮೆಂಟ್ ಅಲ್ವಲ್ಲ? ನೋ ಸರ್, 999 ಪರ್ ಸ್ಕ್ವೇರ್ ಫೀಟ್. ಪರ್ ಸ್ಕ್ವೇರ್ ಫೀಟ್. ಎಸ್ ಸರ್. ಈಗೇನು ನಾವು ಒಂದು ಸೈಟ್ ನಂಬರ್ ನೋಡ್ತಾ ಇದೀವಿ. ಸೊ ಅದ್ರ ಬೆಲೆ ಬಂದ್ಬಿಟ್ಟು ಸೈಟ್ ನಂಬರ್ 999 ರೂಪಾಯಿ ಪರ್ ಸ್ಕ್ವೇರ್ ಫೀಟ್. ಹೌದು, ಸೈಟ್ ನಂಬರ್ ಅಲ್ವಾ? ಈ ಸೈಟ್ಗೆ ಬುಕಿಂಗ್ ಅಮೌಂಟ್ 1 ಲ್ಯಾಕ್ ಇರುತ್ತೆ. ಸೊ ಭಾನುವಾರ ಬಂದು ಯಾರು ಇಲ್ಲಿ 1 ಲ್ಯಾಕ್ ಕೊಟ್ಟು ಬುಕಿಂಗ್ ಮಾಡ್ತಾರೆ ಅವ್ರಿಗೆ ಪ್ರೈಸು 999. ಸೊ ಎಷ್ಟೋ ಜನದ ಕಡೆ ಮಿಸ್ಕಮ್ಯುನಿಕೇಶನ್ ಆಗೋದು ಬೇಡ. ಇದು ಯಾವುದೇ ಡೌನ್ ಪೇಮೆಂಟ್ ಅಲ್ಲ. ಇಲ್ಲ, 999 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಹಂಗೆ ಕೊಡ್ತಾ ಇದ್ದಾರೆ. 12 ಲಕ್ಷಕ್ಕೆ 30-40 ಸೈಟು 1200 ಸ್ಕ್ವೇರ್ ಫೀಟ್. ಆಮೇಲೆ ಇನ್ನೊಂದು ಮೇಜರ್ ಥಿಂಗ್ ಸರ್, ನಮ್ಮ ಕಸ್ಟಮರ್ ಬರುವಂಥ ಕಸ್ಟಮರು ಜಸ್ಟ್ ಒಂದು 3 ಲ್ಯಾಕ್ ಕೊಡ್ಲಿ, ಮಿಕ್ಕಿದೆಲ್ಲ ಲೋನ್ ಮಾಡಿಸ್ಕೊಡ್ತೀವಿ. ಮಿಕ್ಕಿದ್ದೆಲ್ಲ ಲೋನು ಶೋರ್. DTCP ಅಪ್ರೂವ್ಡ್ ಇದೆ. ಪ್ರತಿ ಸೈಟ್ಗೂ ಇಂಡಿವಿಜುವಲ್ ಈ ಖಾತಾ ಇದೆ 100% ಅಲ್ವಾ? ಸೊ 12 ಲಕ್ಷ ಬೆಲೆ ಬಾಳ್ತಕ್ಕಂಥ ಸೈಟ್ನ ಕೇವಲ 3 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು, ಉಳಿದಿದ್ದೆಲ್ಲ ನಿಮ್ಮ ಕಡೆಯಿಂದಾನೆ ಲೋನು ಕೂಡ ಮಾಡಿಸ್ಕೊಡ್ತೀವಿ. 100% ಲೋನ್ ಅಲ್ವಾ ಸರ್? ಓಕೆ. ನಾನು ಕೇಳೋದು ಇನ್ನೂ ಒಂದ್ಸರಿ ಕೇಳ್ತೀನಿ ನಿಮಗೆ, ನಿಜವಾಗ್ಲೂ ಈ ಭಾನುವಾರ ಬರದೇ ಇದ್ರೆ ಅದನ್ನ 999 ರುಪೀಸಿಗೆ ಕೊಡೋದೇ ಇಲ್ವಾ ನೀವು? ಸರ್ ಯಾರು ನನಗೆ ಗೊತ್ತಿರಂಗೆ ಆಲ್ರೆಡಿ ಪ್ರೀ ಬುಕಿಂಗ್ಸ್ ಆಗ್ತಾ ಇದೆ. ಆಲ್ಮೋಸ್ಟ್ ಒಂದು 17 ಸೈಟ್ 18 ಸೈಟ್ ಆಗೋಗಿದೆ, ಬುಕಿಂಗ್ ಆಗೋಗಿ ಸೋಲ್ಡ್ ಔಟ್ ಆಗೋಗಿದೆ. ಇನ್ನಿರೋದು ಒಂದು 30 ಸೈಟ್ ಏನೋ ಇರೋದು. ಆ್ಯಕ್ಚುಲಿ ಇನ್ನು 30 ಸೈಟಿಗೆ ಬಂಪರ್ ಆಫರ್ ಕೊಡ್ತಾ ಇದ್ದೀನಿ. ಸೊ ನನಗೆ ಗೊತ್ತಿರಂಗೆ ಭಾನುವಾರ 99% ಭಾನುವಾರ ಸೋಲ್ಡ್ ಔಟ್ ಆಗಿಬಿಡುತ್ತೆ ಸರ್ ಪ್ರಾಜೆಕ್ಟು. ಸರ್ ಯಾಕಂದರೆ ನನಗಿರೋಂಥ ಹೋಪ್ಸ್ ಅದು. ಯಾಕಂದರೆ ನಿಮ್ಮ ವೀಕ್ಷಕರನ್ನು ನಾನು ತುಂಬ ನೋಡಿದ್ದೀನಿ, ಪ್ರತಿಯೊಬ್ಬರಿಗೂ ಬೆಸ್ಟ್ ಕೊಡ್ತಾ ಬಂದಿದ್ದೀವಿ. 99% ಭಾನುವಾರ ಸೋಲ್ಡ್ ಔಟ್ ಆಗಿಬಿಡುತ್ತೆ ಸರ್. ಅದು ಈ ಭಾನುವಾರ ಬರೋರ್ಗೆ ಎಲ್ಲರಿಗೂ. ಇನ್ ಕೇಸ್ ಭಾನುವಾರ ನಾವು ಬರಲಿಲ್ಲ ಸರ್, ಸೋಲ್ಡ್ ಔಟ್ ಆಗಲಿಲ್ಲ ಅಂದ್ಕೊಳ್ಳಿ, ಅವಾಗ ಏನು ಮಾಡ್ತೀರಾ ಸರ್? 1599 ಅಷ್ಟೇ. ಅದ್ರ ಒಂದು ಸೈಟ್ ಮಿಕ್ಕಿದ್ರು, ಆ ಒಂದು ಸೈಟ್ ಇದ್ರು 999 ಸಿಗಲ್ಲ. ಭಾನುವಾರ ಬರೋರಿಗೆ ಮಾತ್ರ 999. ನೋ ಕಾಂಪ್ರಮೈಸ್. 1599 ರೂಪಾಯಿ ಪರ್ ಸ್ಕ್ವೇರ್ ಫೀಟ್. ಅದ್ರಲ್ಲಿ ಕಾಂಪ್ರಮೈಸ್ ಅನ್ನೋ ಮಾತೇ ಇಲ್ಲ. ಇಲ್ಲ ಸರ್, ಯಾಕಂದ್ರೆ ಆಫರ್ ಕೊಡ್ತಾ ಇದ್ದೀನಿ ಸರ್. ಎಲ್ಲ ಕೊಟ್ಬಿಟ್ಟಿರ್ತೀನಿ, ಎಲ್ಲ ಆಲ್ಮೋಸ್ಟ್ ಎಲ್ಲ ಸೈಟು ಸೋಲ್ಡ್ ಔಟ್ ಆಗ್ಬಿಡುತ್ತೆ. ಒಂದು ಸೈಟ್ ಮಿಕ್ಕಿದ್ರು ಭಾನುವಾರ ಬಿಟ್ಟು ಇನ್ನೊಂದಿನ ಬಂದ್ರೆ 1599 ಪ್ರತಿಯೊಬ್ರು ಭಾನುವಾರ ಬಂದು ಈ ಆಫರ್ನ ತಗೋಬೇಕು.
ಆಲ್ಮೋಸ್ಟ್ ನೀವು ಹೇಳೋ ಪ್ರಕಾರ ಪ್ರೀ ಬುಕ್ಕಿಂಗಲ್ಲೇ ಸಿಕ್ಕಾಪಟ್ಟೆ ಸೈಟ್ಗಳು ಸೋಲ್ಡ್ ಔಟ್ ಆಗ್ತಾ ಇದೆ. 100%. ಯಾವುದೇ ಕಾರಣಕ್ಕೂ ಈ ಸಂಡೇ ಒಳಗಡೆ ಯಾವ ಸೈಟು ಉಳಿಯಲ್ಲ. ಇನ್ ಕೇಸ್ ಉಳಿದ್ರೂ ಕೂಡ ಅದೇ 1599 ರೂಪಾಯಿ ಪರ್ ಸ್ಕ್ವೇರ್ ಫೀಟ್, ಅದರಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ. ಎಕ್ಸಾಕ್ಟ್ಲಿ ಸರ್. ಓಕೆ, ಬೇರೆ ಏನಾದರೂ ಸರ್ ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಆಲ್ಮೋಸ್ಟ್ ನಮ್ಮ ಲೇಔಟ್ದು ಇಷ್ಟೆಲ್ಲ ಆಲ್ಮೋಸ್ಟ್ ಫೆಸಿಲಿಟೀಸ್ ಕಂಪ್ಲೀಟ್ ಓವರ್ ಹೆಡ್ ಎಲೆಕ್ಟ್ರಿಸಿಟಿ ಎಲ್ಲ ಬಂದಿದೆ, ಕಂಪ್ಲೀಟ್ ಡೆವಲಪ್ಮೆಂಟ್ ಇದೆ. ಸೊ ಈ ಒಂದು ಪ್ರಾಜೆಕ್ಟಲ್ಲಿ ಇದು ಬಿಟ್ಟು ನಾವು ನಮ್ಮ ಕಂಪ್ನಿಯಿಂದನೇ ಸೊ ಒಂದು ಆಫ್ಟರ್ 3 ಇಯರ್ಸ್ವರೆಗೂ ಬೈಬ್ಯಾಕ್ ಅಗ್ರಿಮೆಂಟ್ ಇರುತ್ತೆ. ಸೊ ಬೈಬ್ಯಾಕ್ ಅಗ್ರಿಮೆಂಟ್ ಮಾಡ್ಕೊಡ್ತೀವಿ 3 ಇಯರ್ಸ್. ಆಫ್ಟರ್ 3 ಇಯರ್ಸ್ ಆದಮೇಲೆ ಅವ್ರಿಗೆ ರೀಸೇಲ್ ಬೈಬ್ಯಾಕ್ ಅಂತಂತಂದರೆ ಸೊ ನಾವು ಅವ್ರಿಗೆ ರೀಸೇಲ್ ಮಾಡಿಕೊಡ್ತೀವಿ ಕಸ್ಟಮರ್. ಇಫ್ ದೇ ಆರ್ ಇಂಟ್ರೆಸ್ಟೆಡ್, ಅವ್ರು ನಮಗೆ ಇಂಟ್ರೆಸ್ಟ್ ಇದ್ದರೆ ಸರ್ ನಮಗೆ 3 ವರ್ಷಕ್ಕೆ ಸಾಕು, ನಮ್ಗೆ ಅದನ್ನು ರೀಸೇಲ್ ಮಾಡಿ, ಕೆಲವರು ಫುಲ್ ಕ್ಯಾಶಲ್ಲಿ ತೊಗೊಂಡಿರ್ತಾರೆ, ಅವ್ರಿಗೆ ಹಾಕಿರೋ ದುಡ್ಡನ್ನ ಡಬಲ್ ಮಾಡಬೇಕು. 3 ವರ್ಷಕ್ಕೆ ಆಲ್ಮೋಸ್ಟ್ ಡಬಲ್ ಆಗಿರುತ್ತೆ. ಈಗ 999 ತೊಗೊಂಡಿರ್ತಾರೆ, ನಾನು ಸೇಲ್ ಮಾಡಿರೋ ಅದೇ 1599 ತೊಗೊಂಡ್ರೆ ಆಲ್ಮೋಸ್ಟ್ 7 to 8 lakhs ಅವ್ರಿಗೆ ಪ್ರಾಫಿಟ್ ಅಲ್ಲ. ಹೌದು, ಇಮಿಡಿಯೇಟ್ ಅಂದ್ರೆ ನೀವು ಹೇಳೋ ಪ್ರಕಾರ 999 ರುಪೀಸಿಗೆ ಬೈ ಮಾಡಿ ಮತ್ತೆ ಬೈಬ್ಯಾಕು 1599 ರೂಪಾಯಿಗೆ ಮಾಡಿಸ್ಕೊಡ್ತೀನಿ. ಆಲ್ಮೋಸ್ಟ್ ಸೇಲ್ ಮಾಡೋದು ಅಷ್ಟಕ್ಕೆ ಓಡ್ತಾರೆ. ಅಲ್ಲಿಗೆ 7 ರಿಂದ 8 ಲಕ್ಷ ರೂಪಾಯಿ ಪ್ರಾಫಿಟ್ ಹಾಕ್ದವ್ರಿಗೆ. ಸೊ ಬೈಬ್ಯಾಕ್ ಅಂತ ಗ್ಯಾರಂಟಿ 100%. ಮತ್ತೆ ಮೇಂಟೆನೆನ್ಸ್ ಆ ಥರ ಎಲ್ಲ ಸರ್ 100% ಮೇಂಟೆನೆನ್ಸ್ ಇರುತ್ತೆ. ಸೊ ಇಲ್ಲಿ ಕಂಪ್ಲೀಟ್ ಮನೆಗಳು ಕಟ್ಕೊಂಡು, ಯಾಕಂದ್ರೆ ಊರ್ ಪಕ್ಕದಲ್ಲಿ ಫ್ರೀನಾ? 100% ಅಲ್ಲಿವರೆಗೂ ಮನೆ ಅಸೋಸಿಯೇಷನ್ ಫಾರ್ಮ್ ಆಗೋವರೆಗೂ ಎಲ್ಲ ಸೋಲ್ಡ್ ಔಟ್ ಆಗಿ ಮನೆಗಳು ಕಟ್ಕೊಳ್ಳೋವರೆಗೂ, ಇಲ್ಲಿ ಜನಗಳು ಬರೋವರೆಗೂ, ಅದಾದ್ಮೇಲೆ ಅಸೋಸಿಯೇಷನ್ ಅವರು ಕೊಟ್ಬಿಡ್ತೀವಿ. ಸೂಪರ್ ಸೂಪರ್ ಸೂಪರ್. ಅಲ್ಲಿವರೆಗೂ ನಾವು ಮೇಂಟೈನ್ ಮಾಡ್ತೀವಿ. ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸ್ನ ತಿಳಿಸ್ಕೊಟ್ಟಿದ್ದೀವಿ ಸರ್. ಶೋರ್ ಸರ್, ಖಂಡಿತ. KGF ಕೋಲಾರ್ ಗೋಲ್ಡ್ ಫೀಲ್ಡ್ ಹತ್ರ ಬರ್ತಕ್ಕಂಥ ಕ್ಯಾಸಂಬಳ್ಳಿ ವಿಲೇಜ್ ಅಟ್ಯಾಚ್ಡ್ ಇರ್ತಕ್ಕಂಥ ಪ್ರಾಪರ್ಟಿ. ಸುಮಾರು 58 ಸೈಟ್ಗಳಿದ್ದಾವೆ. 30, 40, 30, 50. ಸ್ಟಾರ್ಟಿಂಗ್ ಬಂದು 1100 ಸ್ಕ್ವೇರ್ ಫೀಟಿಂದ ಸ್ಟಾರ್ಟ್ ಆಗುತ್ತೆ. DTCP ಅಪ್ರೂವ್ಡ್ ಇಂಡಿವಿಜುವಲ್ ಈ ಖಾತಾ ಇರ್ತಕ್ಕಂಥ ಪ್ರಾಪರ್ಟಿ. ಪ್ರತಿ ಸೈಟ್ಗೂ ಇಂಡಿವಿಜುವಲ್ ಈ ಖಾತಾ ಇದೆ. ಈಗ ರೀಸೆಂಟ್ಲಿ ಈ ಖಾತಾ ಇದ್ರೆ ಮಾತ್ರ ರಿಜಿಸ್ಟ್ರೇಷನ್ ಆಗೋದು. ಈ ಖಾತಾ ಅಂತಕ್ಕಂಥದ್ದು ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಅಲ್ಲಿ ಇದೆ. ಬಿಕಾಸ್ ರೆವಿನ್ಯೂ ಸೈಟ್ಸ್ ಎಲ್ಲ ಸ್ಟಾರ್ಟ್ ಆಗ್ಬಿಟ್ಟಿದೆ ಬೆಂಗಳೂರಲ್ಲಿ. ಸೊ ಹಾಗಾಗಿ ಈ ಖಾತಾನು ಇರ್ತಕ್ಕಂಥ ಪ್ರಾಪರ್ಟಿ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ರೆಡಿ ಇದೆ. ಲೋನ್ ಬೇಕಾ? ಅರೌಂಡ್ ಬರೀ ಒಂದು 3 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಕಟ್ಟಿದ್ರೆ ಸಾಕು, ಇನ್ನು ಉಳಿದಿದ್ದೆಲ್ಲ ಇವ್ರ ಕಡೆಯಿಂದಾನೆ ಲೋನ್ ಸಿಗುತ್ತೆ. ಒಂದು ಸೈಟಿಗೆ 12 ಲಕ್ಷ ರೂಪಾಯಿ ಕೊಡ್ತಾ ಇದ್ದೀರಾ. ಅದು ಈ ಭಾನುವಾರ ಒಳಗಡೆ ಬರೋರಿಗೆ ಮಾತ್ರ. ಅದಾದ್ಮೇಲೆ ಯಾರೇ ಬಂದರೂ ಕೂಡ 1599 ರೂಪಾಯಿ ಪರ್ ಸ್ಕ್ವೇರ್ ಫೀಟ್, ಅಂದ್ರೆ 19 ಲಕ್ಷ ಚೇಂಜ್ ಏನೋ ಬೀಳುತ್ತೆ ಒಂದು ಸೈಟ್. ಬಟ್ ಇಮಿಡಿಯೇಟ್ ಆಗಿ ಬನ್ನಿ 7 ಲಕ್ಷ ರೂಪಾಯಿ ಸ್ಪಾಟ್ ಡಿಸ್ಕೌಂಟ್ ಅಲ್ಲಿ ಸಿಗುತ್ತೆ. ಇಷ್ಟು ಹೇಳ್ತಾ ಇದ್ದೀರಾ? ಹೌದು ಸರ್. ಇನ್ನೊಂದು ಪಾಯಿಂಟ್ ಮೇಜರ್ ಆಗಿ ಹೇಳಬೇಕು ಸರ್. ಇವಾಗ ಏನು ಈ ಒಂದು 999 ಆಫರ್ ಕೊಟ್ಟಿದ್ದೀವಿ, ಎಂಟರ್ ಬೆಂಗಳೂರು ಹುಡುಕಿದ್ರೆ ಎಲ್ಲೂ ಸಿಗೋದಕ್ಕೆ ಚಾನ್ಸೇ ಇಲ್ಲ. ಬೆಂಗಳೂರಲ್ಲಿ ಅಪ್ರೂವ್ಡ್ ಇರೋಂಥ ಲೇಔಟು, ಇಂಡಿವಿಜುವಲ್ ಈ ಖಾತಾ ಇರೋಂಥ ಲೇಔಟು. ಸೊ ಬಿಫೋರ್ ಆಗಿ ಸಿಕ್ತಿತ್ತು, ನಾವೆಲ್ಲ ಬಿಫೋರ್ ಮಾಡ್ತಾ ಇದ್ದಾಗ ಇದೇ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಆಲ್ಮೋಸ್ಟ್ ಒಂದು 80 ಲೇಔಟ್ ಬೆಂಗಳೂರಲ್ಲಿ ಮಾಡಿದ್ದೀವಿ. ಇದಕ್ಕೆ ಮುಂಚೆ ಎಲ್ಲ ಮಾಡುವಾಗ ರೆವಿನ್ಯೂ ಲ್ಯಾಂಡು ಆಲ್ಮೋಸ್ಟ್ ಒಂದು 1000 ರೂಪೀಸ್ ಇದೆ. 6 ಲಕ್ಷ ಸೈಟ್ ಸಿಕ್ಕಿದೆ. ಬಟ್ ಸರ್ ಅಪ್ರೂವ್ಡ್ ಲೇಔಟ್, ಅಪ್ರೂವ್ಡ್ ಇರೋಂಥ ಲೇಔಟು ನನಗೆ ಭಾಳ ಆಶ್ಚರ್ಯ, ನಾನು ಈ ಪ್ರೈಸ್ ಕೊಡ್ತಾ ಇದ್ದೀನಿ ಅಂತ. ಸೊ ಅಪ್ರೂವ್ಡ್ ಇರೋಲ್ಲಿ ಮತ್ತೆ ಇದು ರಿಪೀಟ್ ಆಗಲ್ಲ ಸರ್. ಇದು ಇಸ್ ಒನ್ ಸರಿ ಯಾವಾಗಲೂ ಬರೋಂಥ ಆಫರ್ ಪ್ರೈಸ್ಗಳು. ಸೊ ಇದು ಮತ್ತೆ ರಿಪೀಟ್ ಆಗೋದಿಲ್ಲ. 999 ರೂಪೀಸ್ ಪರ್ ಸ್ಕ್ವೇರ್ ಫೀಟ್. 100% ಸರ್. ಸರ್ ಕೇಳಿದ್ರಲ್ವಾ, ಅಸೆಟ್ ಸ್ಕ್ವೇರ್ನ ಚೇರ್ಮನ್ ಆದಂತಹ ಜಾನ್ ಸರ್ ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಟ್ರು. ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ, ಯಾವುದೇ ಸೈಟ್ ಇರಲಿ, ಯಾವುದೇ ಲೇಔಟ್ ಇರಲಿ, ಅದರದ್ದೇ ಆಗಿರ್ತಕ್ಕಂಥ ಡಾಕ್ಯುಮೆಂಟ್ ಇರುತ್ತೆ. ಒಬ್ಬರಲ್ಲ ಇಬ್ಬರು ಲೀಗಲ್ ಲಾಯರ್ಸ್ ಹತ್ರ ಚೆಕ್ ಮಾಡಿಸ್ಕೊಂಡು ನಿಮ್ಮ ದುಡ್ಡಿಗೆ ನೀವು ಜವಾಬ್ದಾರಿಯುತವಾಗಿ ಮುಂದುವರಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ಪೇಷನ್ಸ್ ಇಟ್ಟು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತೆ ಕೊನೆದಾಗ ಏನಾದರೂ ಹೇಳೋದಿದೆಯಾ ಸರ್? ಏನಿಲ್ಲ. ಸೊ ನಮ್ಮ ವೀಕ್ಷಕರಿಗೆ, ಸೊ ಭಾನುವಾರ ಬನ್ನಿ, ನಿಮ್ಮ ಕನಸು ಇದು ಮತ್ತೆ ಲೈಫಲ್ಲಿ ರಿಪೀಟ್ ಆಗೋದಿಲ್ಲ. ಈ ಚಾನ್ಸ್ ಮತ್ತೆ ಸಿಗೋದು ಇಲ್ಲ. ಅದು ಬರುತ್ತೋ ಇಲ್ವೋ ನಮಗೂ ಗೊತ್ತಿಲ್ಲ. ಇದು 100 ಸೈಟ್ಗಳು ಸೇಲ್ ಮಾಡ್ತಾ ಇದೀವಿ, ಅದು ಬರುತ್ತೋ ಇಲ್ವೋ ಗೊತ್ತಿಲ್ಲ. ನಮ್ಮ ವೀಕ್ಷಕರಿಗೆ ನಾನು ಹೇಳೋದು ಒಂದೇ, ಆದಷ್ಟು ಭಾನುವಾರ ಅಷ್ಟೊಳಗೆ ಬಂದು ನಿಮ್ಮ ಕನಸನ್ನ, ನಿಮ್ಮ ಡ್ರೀಮ್ನ ಫುಲ್ಫಿಲ್ ಮಾಡ್ಕೊಳ್ಳಿ. 12 ಲಕ್ಷಕ್ಕೆ ಸೈಟ್. ಎಸ್ ಸರ್. ಅದರಲ್ಲೂ 3 ಲಕ್ಷ ಡೌನ್ ಪೇಮೆಂಟ್. ಬೇರೆ ಡೌನ್ ಪೇಮೆಂಟ್ 3 ಲಕ್ಷ ಕೊಟ್ಟರೆ ಸಾಕು, ಮಿಕ್ಕಿದ್ದೆಲ್ಲ ಲೋನ್ ಮಾಡಿಸಿ ರಿಜಿಸ್ಟರ್ ಮಾಡೋ ಜವಾಬ್ದಾರಿ ಅಲ್ಲ ಸರ್. ಥ್ಯಾಂಕ್ ಯು ಸೊ ಮಚ್.